ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ಅಂತಂದರೆ, ಇವತ್ತು ನಮ್ಮ ವಿ ಪಿ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ ಎಲ್ಲ ಕೂಡ ಸೇರಿದ್ದೀವಿ. ಸೊ ಲೆಟ್ಸ್ ಗೋ ಬರ್ಡೇ ಪಾರ್ಟಿ. ಸೊ ಯಾವ ಥರ ಇರುತ್ತೆ ಅಂತ ನಿಮ್ಗೆ ತೋರಿಸ್ತಾ ಹೋಗ್ತೀರಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ, ಎಲ್ಲರೂ ಹಾಯ್ ಮಾಡ್ತಾಯಿದ್ದಾರೆ. ದಿಯಾ ಅಂತೂ ಫುಲ್ ನಾಚ್ಕೊತಾ ಇದ್ಲು, ಕ್ಯಾಮ್ರಾನೇ ನೋಡ್ತಿರ್ಲಿಲ್ಲ ಅವಳು. ನಾಚ್ಕೊಂಡು ಹೋಗ್ತಾನೆ ಇದ್ಲು ಅವಳು. ಸೊ ಪಾರ್ಟಿ ಹೇಗೆ ಮಾಡ್ತಿದ್ದಾರೆ ಅಂತ ಅರೇಂಜ್ಮೆಂಟ್ ಮಾಡ್ತಾಯಿದ್ದಾರೆ ಬರ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ನಮ್ಮ ವಿ ಪಿ ಇವನ್ನೇ ಬರ್ಡೇ ಬಾಯ್. ಸೊ ರೆಡಿಯಾಗಿಬಿಟ್ಟಿದ್ದಾನೆ ಆಲ್ರೆಡಿ ಅವನು ಕೂಡ. ಎಲ್ಲ ನಾವು ಬಂದಾಗ ಆಲ್ಮೋಸ್ಟ್ ಟೈಮ್ ಬಂದು 7 ಆಗಿಬಿಟ್ಟಿತ್ತು. ಎಲ್ಲ ಇನ್ನೇನು ರೆಡಿ ಮಾಡ್ಕೋತಾ ಇದ್ದರು. ನಾನು ಅಷ್ಟೇ ಕ್ಲಿಪ್ಪಿಸ್ ತಗೋತಾ ಇದ್ದೆ. ಸೊ ಇದು ಹೋಟೆಲಲ್ಲಿ ಮಾಡ್ತಾ ಇರೋದು, ನಮ್ಮ ಅಕ್ಕ ಅವ್ರದ್ದೇ ಹೋಟೆಲ್ ಇದು. ಸೊ ಅಲ್ಲೇ ಮಾಡೋಣ ಅಂತೇಳಿ ಪ್ಲ್ಯಾನ್ ಆಗಿತ್ತು. ಹಾಗೆ ಸಿಂಪಲಾಗಿ ಡೆಕೋರೇಷನ್ಸ್ ಎಲ್ಲ ಮಾಡಿ ಮುಗಿಸಿದ್ರು. ಸೊ ಮಾಡ್ಕೊಳ್ಳೋಣ ಪಾರ್ಟಿ ಅಂತೇಳಿ ನಮ್ಮದೇ ಒಂದು ಫುಲ್ ಪಾರ್ಟಿ ಅಂದ್ಕೊಳ್ಳಿ. ಬರ್ಡೇ ಒಂದು ಕಡೆ ಆದರೆ ನಮ್ಮದೇ ಫುಲ್ ಪಾರ್ಟಿ. ಯಾವ ಥರ ಅಂದರೆ ಫುಲ್ ಡ್ಯಾನ್ಸು ಅಲ್ಲಿ ರೆಡಿ ಮಾಡ್ತಾನೆ ಫುಲ್ ಸ್ಟೆಪ್ ಹಾಕ್ತಿದ್ವಿ. ಸೊ ನಾವು ನೆಕ್ಸ್ಟ್ ಡ್ಯಾನ್ಸ್ ಯಾವ ಥರ ಪ್ರಿಪೇರ್ ಆಗೋಣ, ಯಾವ ಥರ ಸ್ಟೆಪ್ ಹಾಕೋಣ ಅಂತೇಳಿ ರೆಡಿ ಆಯ್ತಿದ್ವಿ ನಾವೇ ಕೂಡ. ಇಲ್ಲಿ ನಮ್ಮ ಬ್ರೋ ನನ್ನ ಮಗಳನ್ನ ಎತ್ಕೊಂಡು ಸೊ ಆಟ ಆಡಿಸ್ತಾಯಿದ್ರು. ಆಲ್ಮೋಸ್ಟ್ ಎಲ್ಲರೂ ಕೂಡ ಬಂದಿದ್ದರು, ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಎಲ್ಲರೂ ಕೂಡ ಬಂದಿದ್ದರು. ತುಂಬ ಚೆನ್ನಾಗಿ ಬರ್ಡೇ ಪಾರ್ಟಿ ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ ಅಂತ ಅದೇ ಥರ ಆಯಿತು ಕೂಡ. Happy birthday to you, Vivi. Happy birthday to you. ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಫುಲ್ ಸ್ಟೆಪ್ ಹಾಕೋಣ, ಡ್ಯಾನ್ಸ್ ಮಾಡೋಣ ಅಂಥೇಳಿ. ಸೊ ಎಲ್ಲ ರೆಡಿ ಅಂದರೆ ಯಾವ ಥರ ಸ್ಟೆಪ್ ಹಾಕಬೇಕು ಅಂತ ಪ್ರಿಪೇರ್ ಆಯ್ತಾಯಿದ್ವಿ. ಸೊ ನಮ್ಗೆ ಹೇಳ್ಕೊಡ್ತಾ ಇತ್ತು ನಮ್ಮ ಅಶ್ವಿನಿ ಅಕ್ಕ, ಈ ಥರ ಸ್ಟೆಪ್ ಹಾಕೋಣ, ಆ ಥರ ಸ್ಟೆಪ್ ಹಾಕೋಣ ಅಂತೇಳಿ. ಸೊ ಅದೇ ಥರ ಸ್ಟೆಪ್ ಹಾಕೋಣ ಅಂತೇಳಿ ಸಾಂಗ್ ಕೂಡ ಸೆಲೆಕ್ಟ್ ಮಾಡಿಕೊಂಡು ಟ್ರೈ ಮಾಡ್ತಾಯಿದ್ವಿ. ಒಂದೆರಡು ಸ್ಟೆಪ್ ಹಾಕ್ಬೇಡ, ಒಂದೆರಡು ಸಾಂಗ್ಗಳಿಗೆ ಅಂತೇಳಿ. ಸೊ ಅದೇ ಥರ ಮಾಡ್ತಾಯಿದ್ವಿ. ಅಲ್ಲಿ ನೋಡ್ತಿರ್ಬೋದು ನಮ್ಮ ಕಾವ್ಯ ಅಕ್ಕ, ನಮ್ಮ ಅಶ್ವಿನಿ ಅಕ್ಕ, ನಾವೆಲ್ಲ ಥರ ಎಲ್ಲರೂ ಸೇರಿ ಡ್ಯಾನ್ಸ್ ಮಾಡ್ತಾಯಿದ್ವಿ. ಸಖತ್ ಎಂಜಾಯ್ ಮಾಡಿದ್ವಿ ಮಾತ್ರ. ಅಂದರೆ ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಒಂದೊಂದು ಸರಿನೇ ಆಗೋದು. ಸೊ ಈ ಥರ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಆ ಟೈಮ್ ಇರುತ್ತಲ್ಲ, ಮೂಮೆಂಟ್ ತುಂಬಾ ವ್ಯಾಲ್ಯೂ ಇರುತ್ತೆ ಆ ಟೈಮಿಗೆ. ಸೊ ಆ ಸೆಲೆಬ್ರೇಷನ್ಗೆ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಈ ಥರ ಒಂದು ಹ್ಯಾಪಿನೆಸ್ ಕ್ರಿಯೇಟ್ ಮಾಡಿ ನಾವು ಖುಷಿಯಾಗಿರ್ತೀವಲ್ಲ, ಅದು ಮತ್ತೆ ಸಿಗೋಲ್ಲ. ಸೊ ಆ ಟೈಮ್ನ ಎಂಜಾಯ್ ಮಾಡಬೇಕು. ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ವಿ, ಸಿಕ್ಕಾಬಟ್ಟೆ ನಕ್ಕಿದ್ವಿ. ಮತ್ತು ಎಲ್ಲ ಸೇರಿಕೊಂಡಾಗ ಏನೋ ಒಂಥರ ಎಲ್ಲರ ಹತ್ರನೂ ಕೂಡ ಒಂದು ಎಮೋಷನ್ ಬಿಲ್ಡ್ ಆಗುತ್ತೆ ಮತ್ತು ಒಂದು ಹ್ಯಾಪಿನೆಸ್ ಬಿಲ್ಡ್ ಆಗುತ್ತೆ. ಸೊ ಅದೇ ಥರನೇ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಬರ್ಡೇ ಪಾರ್ಟಿ ನಮ್ಮ ವಿ ಪಿದು. ಸೊ ಎಲ್ಲ ಲೇಡೀಸೇ ನಾವಿದ್ವಿ, ನಮ್ಮ ಸ್ವಾಮಣ ಮತ್ತು ಎಲ್ಲ ಹುಡುಗರುಗಳು ಯಾರೂ ಇರಲಿಲ್ಲ. ಸೊ ಎಲ್ಲರೂ ಆ ಕಡೆ ಹೋಗ್ಬಿಟ್ಟಿದ್ರು. ಅಲ್ಲೆಲ್ಲ ಹೋದ್ಮೇಲೆ ನಮ್ಮದೇ ಫುಲ್ ಹವಾನ ಥರ ನಾವು ಫುಲ್ ಡ್ಯಾನ್ಸ್ ಮಾಡ್ಕೊಂಡು ಟಪಾಂಗುಚಿ ಮಾಡ್ತಿದ್ವಿ. ಅಲ್ಲಿ ನೋಡ್ತಿರ್ಬೋದು ನೀವು ಯಾವ ಥರ ಎಲ್ಲ ಮಾಡ್ತಿದ್ವಿ ಅಂತ. ಸೊ ನಾವೇನು ಡ್ಯಾನ್ಸ್ ಮಾಡಿದ್ರು ಕೂಡ ದೊಡ್ಡೋರು ಇರ್ತಾರಲ್ಲ, ಸೊ ಅವ್ರೇನು ಕೂಡ ನಮಗೆ ರಿಸ್ಟ್ರಿಕ್ಷನ್ಸ್ ಹಾಕಲ್ಲ. ಸೊ ಸಖತ್ ಎಂಜಾಯ್ ಮಾಡೋಕೆ ಬಿಡ್ತಾರೆ ನಮಗೆ. ನಾವು ಎಲ್ಗಾರು ಈ ಥರ ಸೇರಿಕೊಂಡಾಗ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀವಿ ಡ್ಯಾನ್ಸ್ ಮೂಲಕ. ಅದರಲ್ಲೂ ಎಲ್ಲದರಲ್ಲೂ ಹೈಲೈಟಾಗಿ ಕಾಣಿಸಿದಂದರೆ ನಮ್ಮ ಕಾವ್ಯಕ್ಕ, ನಮ್ಮ ವಿ ಪಿ ಅವರಮ್ಮ ಗ್ರೀನ್ ಸ್ಯಾರಿ ಹಾಕಿದ್ರಲ್ಲ, ಅವ್ರಿಗೆ ತುಂಬ ಹೈಲೈಟಾಗಿ ಕಾಣಿಸ್ತಾಯಿದ್ರು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ಇನ್ನು ಊಟ. ಸೊ ಊಟ ಎಲ್ಲ ಮುಗಿಸಿ ಮನೆಗೆ ಹೋಗ್ಬೇಕಿತ್ತು. ಟೈಮ್ ಆಗಲಿ 9 ಆಗಿಬಿಟ್ಟಿತ್ತು ಎಲ್ಲ ಮಾಡೋಷ್ಟ್ರೊಳಗಡೆ. ಸೊ ಊಟ ವೆಜ್ ಊಟ ತುಂಬಾ ಚೆನ್ನಾಗಿತ್ತು. ಸೊ ಅಲ್ಲಿ ನೋಡ್ತಿರ್ಬೋದು ವೆರೈಟಿ ಆಫ್ ಯಾವ ಥರ ಇತ್ತು ಅಂತೇಳಿ. ತುಂಬಾ ಚೆನ್ನಾಗಿತ್ತು ಊಟ. ನಾವು ಎಷ್ಟು ಊಟ ಮಾಡಿ ಮತ್ತೆ ಕೂಡ ಡ್ಯಾನ್ಸ್ ಮಾಡಿದ್ವಿ. ಅದು ಕ್ಲಿಪ್ಪಿಂಗ್ಸ್ ನಾನು ಹಾಕಿಲ್ಲ, ಅಲ್ಲಿ ಲೆಂದಿ ಆಗುತ್ತೆ ವಿಡಿಯೋ ಅಂತೇಳಿ. ಅದಾದಷ್ಟು ಫೋಟೋಸ್ ಎಲ್ಲ ತೊಗೊಂಡ್ವಿ. ನಮ್ಮ ದಿಯಾ ನನಗೆ ಸಿಗಲಿಲ್ಲ ಕ್ಯಾಮ್ರಾಗೆ. ನಾನು ಆಫ್ ಕ್ಯಾಮ್ರಾ ಅವ್ಳಿಗೆ ನೋಡಿಲ್ಲ, ಹಂಗೆ ಮಾಡ್ಕೊತಿದ್ದೆ ವಿಡಿಯೋನ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಿಲ್ಲಲ್ಲ ಅಂತೇಳಿ. ಸೊ ಇದೇ ಗೈಸ್ ಇವತ್ತಿನ ಬರ್ಡೇ ವ್ಲಾಗು. ನಾನು ಹೇಳ್ದಲ್ಲ ನಿಮಗೆ, ಸೆಂಟ್ರ್ ಆಫ್ ಅಟ್ರಾಕ್ಷನ್ ಅಂತ ಫ್ಯಾಮಿಲಿ ನಮ್ಮ ಕಾವ್ಯಕ್ಕನೇ ಚೆನ್ನಾಗಿ ಕಾಣಿಸ್ತಾಯಿದ್ರು. ಸೊ ಹೋಟೆಲಲ್ಲಿ ನಮ್ಮ ಪಾರ್ಟಿ ಹೀಗಿತ್ತು.